ಇವತ್ತು ಸಿಇಟಿ ಫಲಿತಾಂಶ ಪ್ರಕಟ ಆಗಿದೆ. ಸಿಇಟಿ ಫಲಿತಾಂಶವನ್ನ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಪ್ರಕಟಿಸಿದ್ದಾರೆ. ಇಂಜಿನಿಯರಿಂಗ್ ನಲ್ಲಿ ಬೆಂಗಳೂರು ವಿದ್ಯಾರ್ಥಿಗೆ ಮೊದಲ ರ್ಯಾಂಕ್ ಬಂದಿದೆ. ತನಿಷಾ ಕಾರ್ತಿಕ್ಗೆ ಇಂಜಿನಿಯರಿಂಗ್ ನಲ್ಲಿ ಮೊದಲ ರ್ಯಾಂಕ್ ಬಂದಿದೆ. ಸೃಜನ್ ಎರಡನೇ ರ್ಯಾಂಕ್ ಪಡೆದಿರುವಂತಹ ವಿದ್ಯಾರ್ಥಿ. ಇನ್ನು ನಿನಾದ್ ವಸಿಷ್ಠಾಗೆ ಮೂರನೇ ರ್ಯಾಂಕ್ ಬಂದಿದೆ. ಆರ್ವಿ ಕಾಲೇಜಿನ ವಿದ್ಯಾರ್ಥಿನಿ ತನಿಷಾ ಕಾರ್ತಿಕ್ಗೆ ಮೊದಲ ಸ್ಥಾನ. ಇಂಜಿನಿಯರಿಂಗ್ ವಿಭಾಗದಲ್ಲಿ 2,82,603 ವಿದ್ಯಾರ್ಥಿಗಳಿಗೆ ಅರ್ಹತೆ ಸಿಕ್ಕಿದೆ. ಪಶು ವೈದ್ಯಕೀಯ ವಿಭಾಗದಲ್ಲಿ ನಯನಾ ಗೋಪಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ಬೇಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗೆ ಮೊದಲ ಸ್ಥಾನ. ಅಮೂಲ್ಯಾಗೆ ಎರಡನೇ ಸ್ಥಾನ. ರಿತ್ವಿಕ್ ಕುಮಾರ್ಗೆ ಮೂರನೇ ಸ್ಥಾನ. ಬಿಎಸ್ಸಿ ಅಗ್ರಿಕಲ್ಚರ್ ವಿಭಾಗದಲ್ಲಿ ನಿನಾದ್ಗೆ ಮೊದಲ ರ್ಯಾಂಕ್ ಬಂದಿದೆ. ಆರ್ವಿ ಪಿಯು ಕಾಲೇಜಿನ ನಿನಾದ್ಗೆ ಮೊದಲ ರ್ಯಾಂಕ್ ಬಂದಿರೋದು. ಅನ್ಮೋಲ್ಗೆ ದ್ವಿತೀಯ ರ್ಯಾಂಕ್. ಇನ್ನು ಸಮಯ್ ಮೂರನೇ ರ್ಯಾಂಕ್ ಪಡೆದಿರುವಂತಹ ವಿದ್ಯಾರ್ಥಿ. ಯೋಗ, ನ್ಯಾಚುರೋಪತಿ, ಬಿ ಫಾರ್ಮಾ, ಡಿ ಫಾರ್ಮಾ ವಿಭಾಗದಲ್ಲಿ 3 ವಿಭಾಗದಲ್ಲೂ ಕೂಡ ನಯನಾ ಗೋಪಿಗೆ ಮೊದಲ ರ್ಯಾಂಕ್. ಬೆಂಗಳೂರಿನ ಬೇಸ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ನಯನ. ಅಮೂಲ್ಯಾಗೆ ದ್ವಿತೀಯ ರ್ಯಾಂಕ್ ಬಂದಿದೆ. ಸುಚಿತಾಗೆ ಮೂರನೇ ರ್ಯಾಂಕ್. ದಾವಣಗೆರೆಯ ವಿದ್ಯಾರ್ಥಿಗಳಿಗೆ 2 ಹಾಗೂ 3ನೇ ಸ್ಥಾನ ಲಭ್ಯ ಆಗಿದೆ. ವಿಶೇಷವಾಗಿ ರ್ಯಾಂಕಿಂಗಿಗೆ ನಾವು ಬರಬೇಕು ಅಂತಂದರೆ ಇಂಜಿನಿಯರಿಂಗ್ ರ್ಯಾಂಕ್ ಹೋಲ್ಡರ್ಸ್, ಇಂಜಿನಿಯರಿಂಗಲ್ಲಿ ಮೊದಲನೇ ರ್ಯಾಂಕು ತನಿಷಾ ಕಾರ್ತಿಕ್. ಮೊದಲನೇ ರ್ಯಾಂಕು ತನಿಷಾ ಕಾರ್ತಿಕ್. ಎರಡನೇದು ಸೃಜನ್ BS. ಮೂರನೇದು ನಿನಾದ್ ವಿಶಿಷ್ಟ್. ನಾಲ್ಕನೇದು ಇರಾ ಜೈನ್. 5ನೇ ರ್ಯಾಂಕು ರಿಶಾನ್ ಫರ್ನಾಂಡಿಸ್. 6ನೇ ರ್ಯಾಂಕು ಅದ್ವೈಕ್ ಗಣಪತಿ. 7ನೇ ರ್ಯಾಂಕು ಚಿನ್ಮಯ್. 8ನೇ ರ್ಯಾಂಕು ಅಭಿ ಸನ್ನಯ್ಯ. 9ನೇ ರ್ಯಾಂಕು ಅಬಿಗೇಲ್ ವರ್ಗೀಸ್. 10ನೇ ರ್ಯಾಂಕು ಅನಿರುದ್ಧ್ ಎಸ್. ಈ 10 ಜನ ಮಕ್ಕಳು ಇಂಜಿನಿಯರಿಂಗಲ್ಲಿ ಟಾಪ್ 10 ರ್ಯಾಂಕನ್ನು ಪಡೆದಿದ್ದಾರೆ. ಮತ್ತು ಹಿಂದಿಂದ ಕೊಡ್ತೇವೆ, ಎಲ್ಲಿ ಕಾಪಿ ಕೊಟ್ಬಿಡಿರಿ, ಅವ್ರಿಗೆ ಕಾಪಿ ಕೊಟ್ಬಿಡಿ. ಆಮೇಲೆ ವೆಟರ್ನರಿ ಸೈನ್ಸಸ್ಸಲ್ಲಿ ರ್ಯಾಂಕ್ ಹೋಲ್ಡರ್ಸ್, ರ್ಯಾಂಕ್ ನಂಬರ್ 1 ವೆಟರ್ನರಿ ಸೈನ್ಸಲ್ಲಿ ರ್ಯಾಂಕ್ ನಂಬರ್ 1 ನಯನಾ ಗೋಪಿ. ರ್ಯಾಂಕ್ ನಂಬರ್ 2 ಅಮೂಲ್ಯ. ರ್ಯಾಂಕ್ ನಂಬರ್ 3 ರಿತ್ವಿಕ್ ಕುಮಾರ್. ರ್ಯಾಂಕ್ ನಂಬರ್ 4 ಬಸವರಾಜ್ ಔಟಿ. ರ್ಯಾಂಕ್ ನಂಬರ್ 5 ಸುಚಿತಾ ಎಂ. ರ್ಯಾಂಕ್ ನಂಬರ್ 6ಅಲ್ಲಿ ಜೋನಾನ್ ಜಾಬ್. ರ್ಯಾಂಕ್ ನಂಬರ್ 7ಅಲ್ಲಿ ರಿಷಿಕೇಶ್ ಕುಲಕರ್ಣಿ. ಸಿಇಟಿ ರ್ಯಾಂಕಿಂಗ್ನಲ್ಲಿ ಬೆಣ್ಣೆನಗರಿ ದಾವಣಗೆರೆಯ ಯುವತಿ ಅದ್ಭುತ ಸಾಧನೆಯನ್ನು ಮಾಡಿರೋದು. ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನ ಅಮೂಲ್ಯ ಸಾಧನೆಯನ್ನು ಮಾಡಿದ್ದಾರೆ. ವೆಟರ್ನರಿ, ಬಿಎಸ್ಸಿ ನರ್ಸಿಂಗ್, ಯೋಗ, ನ್ಯಾಚುರೋಪತಿ, ಡಿ ಫಾರ್ಮಾ ವಿಭಾಗದಲ್ಲಿ 2ನೇ ರ್ಯಾಂಕ್ ಬಂದಿದೆ. ದಾವಣಗೆರೆಯ ಸರಸ್ವತಿ ನಗರದ ನಿವಾಸಿಯಾಗಿರುವಂತಹ ಅಮೂಲ್ಯ, ಶಿವಮೂರ್ತಿ ಗಂಗಮ್ಮ ದಂಪತಿಯ ಪುತ್ರಿಯಾಗಿರುವಂತಹ ಅಮೂಲ್ಯ, ವೆಟರ್ನರಿ ಆಫೀಸರ್ ಆಗಿರುವ ಅಮೂಲ್ಯ ತಂದೆ ಶಿವಮೂರ್ತಿ. ಅಮೂಲ್ಯಗೆ ಕಾಲೇಜು ವತಿಯಿಂದಲೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲಾಗಿದೆ. ಅಮೂಲ್ಯದು ಬೈಟು ತಂದೆ ತಾಯಿದು ಕಾಲೇಜಿನ ಸಿಇಟಿಯಲ್ಲಿ ಬೆಣ್ಣೆನಗರಿ ದಾವಣಗೆರೆಯ ಯುವತಿ ಅಮೋಘ ಸಾಧನೆಯನ್ನು ಮಾಡಿರುವಂಥದ್ದು. ನ್ಯಾಚುರೋಪತಿ, ಯೋಗ, ಡಿ ಫಾರ್ಮಾ, ಬಿ ಫಾರ್ಮಾ ಮತ್ತು ವೆಟರ್ನರಿ ಸೇರಿದಂತೆ ಹಲವು ವಿಭಾಗಗಳಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಎಜುಕೇಷನ್ ಆಡಳಿತ ಮಂಡಳಿಯ ಈ ಸರ್ ಎಂ ವಿ PU ಕಾಲೇಜಿನ ವಿದ್ಯಾರ್ಥಿನಿ ಅಮೂಲ್ಯ ಅಮೋಘ ಸಾಧನೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಕಾಲೇಜು ಆಡಳಿತ ಮಂಡಳಿ ಮತ್ತು ಕುಟುಂಬಸ್ಥರು ಸಹ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಈಗ ಅಮೂಲ್ಯ ಅವರು ಇರುವಂಥದ್ದು. ಅಮೂಲ್ಯ ಅವರನ್ನೇ ಮಾತಾಡಿಸ್ತೀನಿ. ಮೊದಲನೇಗೆ ಅಭಿನಂದನೆಗಳು. ಹೇಗಿತ್ತು ಪ್ರಿಪ್ರೇಷನ್? ನಮ್ಮ ಪ್ರಿಪ್ರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಕಾಮಾಗಿ ಒಂಥರ ಫುಲ್ ಆರ್ಗನೈಸ್ಡ್ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮಗೆಲ್ಲ ಸಿಲೆಬಸ್ ಬೇಗ ಮುಗಿಸ್ತಾ ಇದ್ರು ಸರ್ ಎಮ್ ವಿಯಲ್ಲಿ. ಸಿಲೆಬಸ್ ಆಲ್ಮೋಸ್ಟ್ ಎಕ್ಸಾಮ್ಗಿಂತ ಒಂದು 6 ತಿಂಗಳು ಮುಂಚೆನೇ ಮುಗಿದಿದ್ದರಿಂದ ನಮಗೆ ಆ ಎಕ್ಸಾಮ್ಗೋಸ್ಕರ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ತುಂಬ ಹೆಲ್ಪ್ ಮಾಡಿದರು. ಮತ್ತು ನಮ್ಮ ಟೀಚರ್ಸ್ ಆ್ಯಕ್ಚುಲಿ ಅವ್ರು ಪಾಠ ಮಾಡೋ ವೇ
ತುಂಬ ಚೆನ್ನಾಗಿದೆ. ಸೊ ಅವ್ರು ಹೇಗೆ ಪಾಠ ಮಾಡ್ತಾರೆ ಅಂದರೆ ಎಲ್ಲ ಫುಲ್ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗಬೇಕು ಮತ್ತು ಮೆಮೊರಿಯಲ್ಲಿ ಹಾಗೆ ಇರಬೇಕು, ಆ ರೀತಿ ಹೇಳ್ತಾರೆ. ಆಮೇಲೆ ನಮಗೆ ಸಂಡೇ ಟೆಸ್ಟ್ ಎಲ್ಲ ಇರೋದ್ರಿಂದ ಅದು ನಮ್ಗೆ ಆ್ಯಕ್ಚುಲಿ ಭಾಳ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಆ ಸಂಡೇಗೋಸ್ಕರ ಓದ್ತಿರ್ತೀವಲ್ಲ, ಸೊ ಎಲ್ಲ ಕಾನ್ಸೆಪ್ಟ್ಸ್ ಇನ್ನೊಂದ್ಸಲಿ ರಿವೈಸ್ ಆಗಿ, ಅಂದರೆ ಅವತ್ತಿನ ದಿನ ಅವತ್ತೇ ಓದಬೇಕಾಗೋದನ್ನ ಈ ಸಂಡೇ ಎಕ್ಸಾಮ್ಸ್ ನಮಗೆ ಭಾಳ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಎಷ್ಟೋ ಸರಿ ಓದೋಣ ಬಿಡು ಅಂತ ಬಿಡ್ತಿರ್ತೀವಿ, ಬಟ್ ಸಂಡೇ ಎಕ್ಸಾಮ್ ಇರೋದ್ರಿಂದ ನಾವು ಓದ್ತೀವಿ ಅಂತ ಹೇಳಿ ಆ ವಾರದ್ದೆಲ್ಲ ಓದ್ತಿರ್ತಿದ್ವಲ್ಲ, ಅದು ನಮಗೆ ಆ್ಯಕ್ಚುಲಿ ಭಾಳ ಹೆಲ್ಪ್ ಮಾಡ್ತು. ಆಮೇಲೆ CETಗೋಸ್ಕರ ನಾವು ಪ್ರತಿ ಒಂದು ಮಂತಿಗೆ ಒಂದೊಂದು ಟೆಸ್ಟ್ ಬರಿತಾ ಇದ್ವಿ. ಆಮೇಲೆ CET ಹತ್ತಿರ ಬಂದಾಗೆಲ್ಲ ಭಾಳ ಗ್ರ್ಯಾಂಡ್ ಟೆಸ್ಟ್ ಅಟೆಂಡ್ ಮಾಡಿದ್ವಿ. ಆವಾಗ ನಮಗೆ 60 ಮಿನಿಟ್ಸಿಗೆ ಕ್ವಶನ್ ಪೇಪರ್ ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಅದೆಲ್ಲ ನಮಗೆ ಭಾಳ ಹೆಲ್ಪ್ಫುಲ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. UCಯಲ್ಲೂ ಸಹ ರಾಜ್ಯಕ್ಕೆ 4ನೇ ರ್ಯಾಂಕ್ ಬಂದಿದ್ರಿ, 596 ಅಂಕಗಳನ್ನು ಪಡೆದು. ಈಗ ಸಾಕಷ್ಟು ಆಪ್ಷನ್ಗಳಿದೆ, ನ್ಯಾಚುರೋಪತಿ, ಯೋಗ, ಆಮೇಲೆ D ಫಾರ್ಮಾ, B ಫಾರ್ಮಾ, ಅದೇ ರೀತಿ ವೆಟರ್ನರಿ. ನಿಮಗೇನು ಮಾಡ್ಬೇಕಂತ ಆಸೆ ಇದೆ? ನಾನು ಮೆಡಿಕಲ್ ಮಾಡೋಣ ಅಂತಿದ್ದೀನಿ. ನೀಟಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ? ಯಾವ ರೀತಿ ನೀಟಿಗೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಿ ಈಗ? ನೀಟಿಗೆ ಈಗಲೇ ಆಲ್ರೆಡಿ ಒಂದ್ಸಲಿ ಓದಿದ್ದೀವಿ, ಒಂದ್ಸಲಿ ಎಕ್ಸಾಮ್ ಬರೆದಿದ್ದೀವಿ. ಈಗ ಮತ್ತೆ ರಿವೈಸ್ ಮಾಡ್ತಾ ಇದ್ದೀವಿ, ಮತ್ತು ಗ್ರ್ಯಾಂಡ್ ಟೆಸ್ಟ್ ಅಟೆಂಡ್ ಮಾಡ್ತೀವಿ. ಇನ್ನೇನು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಜೂನಿಯರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು? ನಿಮ್ಮ ಜೂನಿಯರ್ಸು ಇರ್ತಾರೆ, ನಾವು ಸಾಧನೆ ಮಾಡಬೇಕನ್ನೋ ಆಸೆ ಇರುತ್ತೆ ಅವ್ರಿಗೂ. ಸೊ ಅವ್ರಿಗೆ ಏನು ಸಲಹೆ ಕೊಡ್ತೀರಿ? ನಾನು ಹೇಳೋದೇನೆಂದರೆ ಪ್ರತಿದಿನ ಓದಬೇಕಾಗುತ್ತೆ, ಅದೊಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುತ್ತೆ. ಸೊ ಪ್ರತಿದಿನ ನಾವು ಓದ್ತಾ ಹೋದ್ವಿ ಅಂದರೆ ಯಾವ ಎಕ್ಸಾಮ್ ಕೂಡ ತುಂಬ ಕಷ್ಟ ಅನಿಸೋದಿಲ್ಲ. ನಾವು ಪ್ರತಿದಿನ ಓದೋದ್ರಿಂದ ಅದ್ರ ಮೇಲೆ ನಮಗೆ ಓದೋದ್ರ ಮೇಲೆ ಒಂದು ಗ್ರಿಪ್ ಬರುತ್ತೆ. ಮತ್ತು ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಭಾಳ ಎಕ್ಸಾಮ್ಸ್ ಅಟೆಂಡ್ ಮಾಡೋದ್ರಿಂದ ನಮಗೆ ಒಂದು ಚೆನ್ನಾಗಿ ಪ್ರಾಕ್ಟೀಸ್ ಸಿಗುತ್ತೆ. ಮತ್ತು ಎಕ್ಸಾಮ್ ಅಟೆಂಡ್ ಮಾಡೋದ್ರ ಜೊತೆಗೆ ಏನು ಮಾಡಬೇಕು, ಟೈಮ್ ನೀಟಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಟೈಮ್ ಮ್ಯಾನೇಜ್ ಮಾಡೋದನ್ನ ಒಂದು ಎಕ್ಸಾಮ್ 60 ಮಿನಿಟ್ಸ್ 70 ಇದೆ ಅಂದರೆ ಒಂದು 10 ಮಿನಿಟ್ಸ್ ಮುಂಚೆನೇ ಪೇಪರ್ ಮುಗಿಸೋಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಭಾಳ ಹೆಲ್ಪ್ ಆಗುತ್ತೆ. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.